ನಮಸ್ಕಾರ ವೀಕ್ಷಕರೇ, ಓಂ ಶಾಂತಿ. ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಅನೇಕ ದೇವಿ ದೇವತೆಗಳ ಆರಾಧನೆ ಮಾಡ್ತಾನೆ ಬಂದಿದ್ದೀವಿ. ದೇವತೆಗಳ ಶಕ್ತಿಗಳನ್ನು, ದೇವತೆಗಳ ಗುಣಗಳನ್ನು ಆಹ್ವಾನ ಮಾಡ್ತಾ ಬಂದಿದ್ದೀವಿ. ಎಲ್ಲಕ್ಕಿಂತ ಮೊದಲಾಗಿ ನಾವು ಗಣಪತಿಯನ್ನು ಆಹ್ವಾನ ಮಾಡ್ತೀವಿ. ಯಾವುದೇ ಪೂಜೆ ಮಾಡಬೇಕಾಗ್ಲಿ, ಕಾರ್ಯ ಮಾಡಬೇಕಾಗ್ಲಿ ಗಣಪತಿಯನ್ನು ಆಹ್ವಾನ ಮಾಡ್ತೀವಿ. ಯಾಕೆಂದರೆ ಗಣೇಶನನ್ನು ವಿಘ್ನ ವಿನಾಶಕ ಅಂತ ತೋರಿಸಲಾಗಿದೆ. ಸ್ವಸ್ತಿಕವನ್ನು ಕೂಡ ಬರಿತೀವಿ. ಸ್ವಸ್ತಿಕ ಬಂದು ಗಣೇಶನ ಸಂಕೇತವೇ ಆಗಿದೆ. ಸ್ವಸ್ತಿಕವನ್ನು ಬರೆಯೋದು ಅಂತಂದರೆ ವಾಸ್ತವದಲ್ಲಿ ಯಾವಾಗ ನಾನು ಸ್ವಯಂವನ್ನು ಸ್ವಸ್ಥಿತಿ ಅರ್ಥಾತ್ ಸ್ವಯಂ ಸ್ಥಿತಿ ಆತ್ಮಸ್ಥಿತಿಯಲ್ಲಿ ಸ್ಥಿತನಾಗ್ತೀನಿ, ಆಗ ನನ್ನ ಒಂದು ಕಾರ್ಯದಲ್ಲಿ ಯಾವುದೇ ವಿಘ್ನಗಳು ಬಂದರೂ ಕೂಡ ಅದು ನಾಶ ಆಗೋಗ್ಬಿಡುತ್ತೆ. ಅದೇ ಸಂಕೇತವಾಗಿ ಸ್ವಸ್ತಿಕವನ್ನು ಬರ್ತೀವಿ. ಗಣೇಶನ ಒಂದು ಜನ್ಮ ಬಹಳ ರಹಸ್ಯಕರವಾದದ್ದು. ಯಾವುದೇ ಜನ್ಮಕ್ಕೆ ಅದರ ಹೋಲಿಕೆ ಇಲ್ಲ. ನಾವು ಚಿಕ್ಕವರಿದ್ದಾಗ ನಾವೆಲ್ಲರೂ ಕೂಡ ಕತೆಗಳನ್ನ ಕೇಳ್ತಾ ಇದ್ವಿ. ಶಂಕರ ತಪಸ್ ಮಾಡ್ಕೊಂಡು ಬಂದ, ಪಾರ್ವತಿ ಮಣ್ಣಿನಿಂದ ಒಂದು ಗೊಂಬೆ ಮಾಡಿಟ್ಟಿದ್ಲು, ಆ ಗೊಂಬೆಗೆ ಜೀವ ಕೊಟ್ಟು ಕಾವಲಿಗೋಸ್ಕರ ನಿಲ್ಸಿದ್ಲು. ಶಂಕರ ಬಂದು ಏನು ಮಾಡ್ದ, ಅರಿವಾಗ್ದೇನೆ ಅವನು ತನ್ನ ಮಗ ಅಂತ ಅರಿವಾಗ್ದೇನೆ ತಲೆಯನ್ನು ಛೇದಿಸ್ದ. ಯಾವಾಗ ಪಾರ್ವತಿ ರೋತ್ಸೋದಕ್ಕೆ ಶುರು ಮಾಡ್ತಾಳೆ, ಆಗ ಆನೆ ಮರಿಯ ತಲೆಯನ್ನು ತಂದು ತನ್ನ ಮಗನಿಗಾಗಿಡ್ತಾನೆ. ಚಿಕ್ಕವರಿಂದ ನಮಗೆ ಇದೇ ಒಂದು ಪ್ರಶ್ನೆಗಳು. ಏನು ದೇವಾನುದೇವತೆಗಳು? ಶಂಕರ ತಪಸ್ ಮಾಡ್ಕೊಂಬಂದ ದೇವಾನುದೇವತೆ ಅಂದರೆ ಈ ಇಡೀ ಬ್ರಹ್ಮಾಂಡದಲ್ಲಾಗಿರ್ಬೋದು, ವಿಶ್ವದಲ್ಲಾಗಿರ್ಬೋದು, ಎಲ್ಲೇ ಏನೇ ಆದರೂ ಕೂಡ ಅದು ಅವ್ರಿಗೆ ಗೋಚರ ಆಗಲೇಬೇಕು. ಯಾಕೆ ಅವನಿಗೆ ಗೊತ್ತಾಗ್ಲಿಲ್ವಾ ಇವನು ನನ್ನ ಮಗ ಅಂತ ಹೇಳ್ಬಿಟ್ಟು? ಏನು ಇದ್ರ ರಹಸ್ಯ? ಯಾಕೆ ಅವನು ಶಿರವನ್ನು ಛೇದನೆ ಮಾಡ್ದ? ದೇವಾನುದೇವತೆಗಳ ಹಿಂಸೆ ಮಾಡ್ಬೋದಾ? ದೇವಾನುದೇವತೆಗಳ ಕ್ರೋಧ ಮಾಡ್ಕೋಬೋದಾ? ಹಾಗಾದರೆ ಸಾಧಾರಣವಾಗಿರುವಂಥವ್ರು ನಮ್ಮಂಥವರ ಕತೆ ಏನು? ಸೊ ಈ ರೀತಿ ಅದೆಷ್ಟೋ ಪ್ರಶ್ನೆಗಳು. ಯಾವಾಗ ಆಧ್ಯಾತ್ಮದ ಮಾರ್ಗದಲ್ಲಿ ನಾವು ಸಾಕ್ತಾ ಬರ್ತೀವಿ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಮಗೆ ಸಹಜವಾಗಿ ಉತ್ತರ ಸಿಗ್ತಾ ಹೋಗುತ್ತೆ. ಯಾವಾಗ ನಾವು ಸ್ವಯಂವನ್ನು ಮರಿತೀವಿ, ನಮ್ಮಲ್ಲಿ ಅಹಂಕಾರ ಅನ್ನೋದು ಎದ್ದೇಳತ್ತೆ. ಅಹಂಕಾರ ತಲೆಯ ಸಂಕೇತ. ಅದಕ್ಕೆ ಹೇಳ್ತಾರಲ್ಲ, ಯಾವುದೇ ಗುಡಿ ಅಥವಾ ಮಂದಿರಗಳಿಗೆ ಹೋದರೆ ಗರ್ಭಗುಡಿಯಲ್ಲಿ ಬಾಗಿಲನ್ನು ಬಹಳ ಚಿಕ್ಕದಾಗಿಟ್ಟಿರ್ತಾರೆ. ಅಂದರೆ ಅರ್ಥ, ಭಗವಂತನ ಹತ್ರ ಹೋಗ್ಬೇಕಂದ್ರೆ, ಭಗವಂತನ ಸೇರ್ಬೇಕಂದ್ರೆ ನಾವು ತಲೆ ಬಾಗಿ ಹೋಗ್ಬೇಕಾಗತ್ತೆ. ಅಹಂಕಾರವನ್ನು ತಲೆ ಎತ್ತಿ ನಡೆದಾಗ ಭಗವಂತನ ಸೇರೋದಕ್ಕೆ ಸಾಧ್ಯ ಇಲ್ಲ. ಕೆಲವು ವಿಚಾರಗಳಲ್ಲಿ ಹೇಳ್ತಾರೆ ಕೂಡ,